40 ಹಿಂದೂ ಯುವತಿಯರ ಅಕ್ರಮ ಮತಾಂತರ, ಜಾತಿ ಆಧಾರಿತ ಬೆಲೆ ನಿಗದಿ, ಕೋಟಿ ಒಡೆಯ ಚಂಗೂರ್ ಬಾಬಾನ ಅಕ್ರಮ ಕಟ್ಟಡ ಕೆಡವಿದ ಯೋಗಿ ಬಾಬಾ. ಹಿಂದೂವಾಗಿ ಮುಸ್ಲಿಂಗೆ ಮತಾಂತರವಾಗಿದ್ದ ಚಂಗೂರ್ ಬಾಬಾನ ಹಿಸ್ಟರಿ ಏನು? ಉತ್ತರ ಪ್ರದೇಶ ಪೊಲೀಸರ ಭಯೋತ್ಪಾದನಾ ನಿಗ್ರಹ ದಳ ಭರ್ಜರಿ ಭೇಟಿಯಾಡಿ ಆರ್ಥಿಕ ನೆರವಿನ ಜೊತೆಗೆ ವಿವಾಹ ಸೇರಿದಂತೆ 10 ಹಲವು ಭರವಸೆಗಳನ್ನ ನೀಡಿ ಹಿಂದೂಗಳನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುತ್ತಿದ್ದ ಇಬ್ಬರನ್ನ ಬಂಧಿಸಿದೆ. ಆರ್ಥಿಕ ನೆರವಿನ ಆಮಿಷವೊಡ್ಡಿ ಮುಗ್ಧ ಹಿಂದೂಗಳನ್ನ ಇಸ್ಲಾಂಗೆ ಮತಾಂತರ ಮಾಡುತ್ತಿದ್ದ ಬೃಹತ್ ಧಾರ್ಮಿಕ ಮತಾಂತರ ತಂಡದ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುವ ಜಲಾಲುದ್ದೀನ್ ಆಲಿಯಾಸ್ ಚಂಗೂರ್ ಬಾಬಾ ಮತ್ತು ಸಹಾಯಕ ನೀತು ಆಲಿಯಾಸ್ ನಸ್ರೀನ್ ಅನ್ನ ಈಗ ಕಂಬಿ ಹಿಂದೆ ಕಳುಹಿಸಲಾಗಿದೆ. ಉತ್ತರ ಪ್ರದೇಶ ಕೋರ್ಟ್ ಜಲಾಲುದ್ದೀನ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದ ಬೆನ್ನಲ್ಲೇ ಆತನ ಸುಳಿವು ನೀಡಿದವರಿಗೆ ಯುಪಿ ಪೊಲೀಸರು 50,000 ರೂಪಾಯಿ ನಗದು ಬಹುಮಾನ ಘೋಷಿಸಿದ್ದರು ಎಂದು ವರದಿಗಳು ತಿಳಿಸಿವೆ. ಬಿಎನ್ಎಸ್ ಹಾಗೂ ಉತ್ತರ ಪ್ರದೇಶ ಕಾನೂನುಬಾಹಿರ ಧಾರ್ಮಿಕ ಮತಾಂತರ ನಿಷೇಧ ಕಾಯ್ದೆ 2021ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು, ಸದ್ಯ ಇಬ್ಬರನ್ನ ಬಂಧಿಸಿರುವ ಪೊಲೀಸರು ಲಕ್ನೋ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗಿದ್ದು, ಆತನ ಕಾರ್ಯಾಚರಣೆಯ ಅಡ್ಡಿಯನ್ನ ಯೋಗಿ ಸರ್ಕಾರ ಬುಲ್ಡೋಜರ್ ಪ್ರಯೋಗಿಸಿ ಕೆಡವಿ ಹಾಕಿದೆ. ಚಂಗೂರ್ ಬಾಬಾ ಮೂಲತಃ ಹಿಂದೂ ಆಗಿದ್ದು, ಬಳಿಕ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿದ್ದ. ಆ ಬಳಿಕ ಆತ ಸುಮಾರು 40 ಹಿಂದೂ ಯುವತಿಯರನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದ್ದ. ಬಡವರು, ಅಸಹಾಯಕ ಕಾರ್ಮಿಕರು, ದುರ್ಬಲ ವರ್ಗಗಳು ಮತ್ತು ವಿಧವಾ ಮಹಿಳೆಯರಿಗೆ ಪ್ರೋತ್ಸಾಹ ಧನ, ಆರ್ಥಿಕ ನೆರವು, ವಿವಾಹದ ಭರವಸೆ ಅಥವಾ ಬೆದರಿಕೆಯ ಮೂಲಕ ಬಲವಂತವಾಗಿ ಆಮಿಷವೊಡ್ಡಿ ಮತಾಂತರ ಮಾಡುತ್ತಿದ್ದ ಈತನ ಮನೆಯ ಮೇಲೆ ಬುಲ್ಡೋಜರ್ ಕ್ರಮ ಕೈಗೊಳ್ಳಲಾಗಿದೆ. ಚಂಗೂರ್ ಬಾಬಾ ಜೊತೆಗೆ ಬಲರಾಂಪುರದ ಉತ್ತರೌಲಾದಲ್ಲಿರುವ ಅವರ ಸಹಚರರ ಆಸ್ತಿಯನ್ನು ಸಹ ಬುಲ್ಡೋಜರ್ ಮೂಲಕ ಧ್ವಂಸಗೊಳಿಸಲಾಗಿದೆ. ಬುಲ್ಡೋಜರ್ ಕ್ರಮದ ಮೂಲಕ ಆಡಳಿತವು ಬಾಬಾ ಚಂಗೂರ್ ಅವರ ಕಟ್ಟಡದ ಅಕ್ರಮ ಭಾಗವನ್ನು ಕೆಡವಿದೆ. ಚಂಗೂರ್ ಬಾಬಾ ಮಧುಪುರದಲ್ಲಿ ಮನೆ ನಿರ್ಮಿಸಿದ್ದ, ಇದೇ ಜಾಗದಲ್ಲಿ ಮತಾಂತರ ದಂಧೆ ನಡೆಸಿದ್ದ ಎಂಬ ಮಾಹಿತಿ ಈಗ ಬಹಿರಂಗವಾಗಿದೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವ ಸಿಎಂ ಯೋಗಿ, ಆರೋಪಿ ಜಲಾಲುದ್ದೀನ್ ಚಟುವಟಿಕೆಗಳು ಸಮಾಜಕ್ಕೆ ಮಾತ್ರವಲ್ಲ ರಾಷ್ಟ್ರಕ್ಕೂ ವಿರುದ್ಧವಾಗಿದೆ ಎಂದು ಬೆಳಕಿಗೆ ಬಂದಿದೆ. ಆರೋಪಿಗಳು ಮತ್ತು ಅವರ ಗ್ಯಾಂಗ್ಗೆ ಸಂಬಂಧಿಸಿದ ಇತರ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಮತ್ತು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆಯನ್ನ ನೀಡಿದ್ದಾರೆ. ಉತ್ತರ ಪ್ರದೇಶದ ಎಸ್ಟಿಎಫ್ ಮುಖ್ಯಸ್ಥ ಅಮಿತಾಬ್ ಯಶ್ ಅವರ ಪ್ರಕಾರ ಮತಾಂತರ ದಂಧೆಯು ಬಹಳ ಸಂಘಟಿತವಾಗಿದ್ದು, ಇವರು ಇದರಿಂದ ತುಂಬಾ ಹಣ ಗಳಿಸುತ್ತಿತ್ತು. ಮತಾಂತರಗೊಳ್ಳುವ ವ್ಯಕ್ತಿಯ ಜಾತಿ ಆಧರಿಸಿ ಬೇರೆ ಬೇರೆ ಮೊತ್ತದ ಹಣವನ್ನು ನೀಡುತ್ತಿದ್ದು, ವರದಿ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ ಅಥವಾ ಸಿಖ್ ಹುಡುಗಿಯರು ಮತಾಂತರಗೊಂಡರೆ 15 ರಿಂದ 16 ಲಕ್ಷ ರೂಪಾಯಿ, ಹಿಂದುಳಿದ ಜಾತಿಗಳ ಹುಡುಗಿಯರಿಗೆ 10 ರಿಂದ 12 ಲಕ್ಷ ರೂಪಾಯಿ ಮತ್ತು ಇತರ ಜಾತಿಯವರಿಗೆ 8 ರಿಂದ 10 ಲಕ್ಷ ರೂಪಾಯಿ ನೀಡುತ್ತಿದ್ದನು ಎಂದು ಆರೋಪಿಸಲಾಗಿದೆ. ಈ ಹಣದ ಆಮಿಷವು ಅಕ್ರಮ ಮತಾಂತರದ ವ್ಯವಸ್ಥಿತ ಪಿತೂರಿಯನ್ನ ಬಹಿರಂಗಪಡಿಸಿದೆ. ಇನ್ನು ನಮ್ಮ ಹೆಣ್ಣು ಮಕ್ಕಳು ಬಲವಂತದ ಮತಾಂತರದ ವಿಷಕಾರಿ ಸಿದ್ಧಾಂತವನ್ನು ಪರೀಕ್ಷಿಸಲು ಪ್ರಯೋಗಾಲಯಗಳಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಉತ್ತರ ಪ್ರದೇಶ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಬಬಿತಾ ಚೌಹಾಣ್, ಹುಡುಗಿಯರನ್ನ ವಂಚಿಸುವವರು ಮತ್ತು ಅವರ ನಂಬಿಕೆಯನ್ನ ದೋಚುವವರು ಸಮಾಜದ ಶತ್ರುಗಳು ಮತ್ತು ಅಂತಹ ಅಪರಾಧಿಗಳು ಮರಣದಂಡನೆಗಿಂತ ಕಡಿಮೆ ಇಲ್ಲ. ಧಾರ್ಮಿಕ ಮತಾಂತರ ತಂಡದ ಮಾಸ್ಟರ್ ಮೈಂಡ್ಗೆ ಮರಣದಂಡನೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ.